ಏಯ್ ಕೃಷ್ಣಪ್ಪ, ಬಾರಿ ಈಚ. ನನ್ನ ಮಗನ್ ತಗ ನೀನು ದರ್ಪ ತೋರ್ಸದ ನನ್ನ ತಗ ತೋರ್ಸ್ ಬಾರ. ಬಂದಿದ್ನಿ ದೊಡ್ಡ ಗಂಡ್ಸ. ಕೃಷ್ಣಪ್ಪ, ನಿಂಗೆ ದಮ್ ಇದ್ರೆ ಈಚಿಗೆ ಬಾರಯ್ಯ ನೋಡೋಣ. ನೀನ ನೋಡ್ಬಿಡೋಣ ಇವತ್ತು. ನನ್ನ ಮಗನ್ ಚರಣದ ಬಾಲು ಬ್ಯಾಟು ಕಿತ್ತಿಕಂತ್ಯಾನೇನ. ಮನೆ ತಾನೇ ಅವ್ರ ತಕ್ಕ ಕಾಸು ಇಸ್ಕೊಂಬಂದು ಕೊಟ್ಟಿದ್ನಿ ಬ್ಯಾಟು ಬಾಲ. ಏ ಸುಶೀಲಿ, ಏನು ನೋಡೆ ಒಂದಮ್ಮ, ನನ್ನ ಕೈಯಾಗ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ. ಅಯ್ಯಯ್ಯ, ಕೇಳಿಸ್ಕೊಳಕ್ಕಾಗಿರಂದ್ರೆ ಕಿವಿಗಳು ಮುಚ್ಚ. ಯಾವನ್ನ ಸೀನಪ್ಪ ಹಿಂಗಾಡ್ತಾವನೆ. ಹೋಗಿ ಮಾಡ್ತೀನಿ ನೋಡಿ ಇವಾಗ ಸರಿಯಾಗಿ. ಲೇ ಸುಶೀಲಿ, ಇರೇ ಅಲ್ಲೇ ಇರೇ, ಒಯ್ದು ಕಿತ್ತಾಕ್ಬಿಟ್ಟಿ ಅವನ್ನ. ನಿಂತ್ಕರೆ, ಓಡ್ಬೇಡ, ನಿಂತ್ಕರೆ. ಏನ್ಲ ಸೀನಪ್ಪ ನಿಂದ? ನಿನ್ ಮಗನ್ ಮಾಡಿದ ತಪ್ಪು ನಿಂಕ ಕಾಣಿಸಿಲ್ಲ. ನಾವು ಬ್ಯಾಟು ಬಾಲ್ ಕಿತ್ತಿಕೊಂಡಿದ್ದು ಹಿಡ್ಕೊಂಡಿದ್ದು ಕಾಣಿಸ್ಬಿಡ್ತಲ್ಲ ನಿಂಗೆ ಇವಾಗ. ಓ ಸುಶೀಲಾಜಿ, ಅಡ್ವಿದ್ದೆ. ಯಾಕ ಸೀನಪ್ಪ ಎದ್ದೇಳಮ್ಮ ಅಕ್ಕ. ನಿಂದೊಂದು ಕುರ್ತು ಬಂದ್ಬಿಟ್ಟು ಇಷ್ಟೊತ್ತು ಜಗಳ ಆಡ್ತಾ ಇದ್ದೆ. ಅದೇನದ ಈಚಿಗೆ ಬಾರ ಕೃಷ್ಣಪ್ಪ ಅಂತ. ಕೃಷ್ಣಪ್ಪನ ಬದಲು ನಾನು ಬಂದಿದ್ದು. ಇವಾಗ ಏನ್ ಮಾಡ್ತೀಯ ಮಾಡು. ಎದ್ದೇಳಮ್ಮ ಅಕ್ಕ, ಇದೊಂದೆಲ್ಲ ನಾಟಕ ಮಾಡಬೇಡ ಅಂತ ನೀನು. ಏ ಸುಶೀಲಿ, ನೀನ್ ಹಿಂದಕ್ ಬಾರೆ, ನಾನು ಮಾತಾಡ್ತೀನಿ. ಅಯ್ಯ, ಏನಜ್ಜ ನಿಂದು? ಅವಾಗೆ ಮನೆಗೆ ಬಡ್ಕಂತ ಇದ್ದೆ. ಅದೇನದ ಅವ್ನು ಬಂದವನೇ ಮಾತಾಡ್ಬೇಕು ಅದು ಇದಂತ. ಇವಾಗ ಮಾತಾಡ್ತಾ ಅಂತಾನೆ ಸುಮ್ಮನೆ ನಿಂತ್ಕಾಲಿ. ಸುಶೀಲಜೆ, ನೀನೇ ನಮ್ಮ ದೇವರು, ನನ್ನ ಪಾಲಿಗೆ ದೇವರು. ನೀನು ದೇವ್ರಿದ್ದಂಗಿದ್ಯಾ ಸುಶೀಲಜೆ. ನಿಮ್ಮ ಕಾಲುಗಳ್ಕೊಂದು ದೊಡ್ಡ ನಮಸ್ಕಾರ, ಆಶೀರ್ವಾದ ಮಾಡಜೆ. ಏನ್ಲ ಸಿನಪ್ಪ ನಿಂದು? ಎದ್ದೇಳ ಮಾಕ, ಇವಾಗ ಎದ್ದೇಳ್ತೀಯ ಇಲ್ಲ ತಲೆ ಮೇಲೆ ಒಂದು ಕುಟ್ಲೆ. ಅಲ್ಲ ಸಿನಪ್ಪ, ಮೊನ್ನೆ ಹೇಳಿದ್ ನಿನ್ ಮಗನ್ ಚರಣಕ್ಕ ಇಲ್ಲಿ ಆಡ್ಬೇಡ್ರೆ ಕಿಟಕಿಗೆ ಮೊನ್ನೆ ಬಾಲ್ ಆಡ್ತಾವ್. ಒಂದ್ಸತಿ ನಾನು ಏನು ಮಾತಾಡಿಲ್ಲಲ್ಲ, ನಾವು ಹೋಗ್ಲೇನು ಸುಮ್ಮನಿದ್ನಿ. ಆದ್ರೆ ಇವತ್ತು 3 ಜನ ಬಂದ್ಬಿಟ್ಟು ನಿನ್ನ ಮಗನು ಅದು ಯಾವ ಇನ್ನೆರಡು ಪಿಳ್ಳಿಗಳು ನಮ್ಮನ್ ಕಿಟಕಿ ಬಾಕ್ಲೆ ಹೊಡೆದಾಕವ್ರಲ್ಲ. ಇದು ನ್ಯಾಯನ? ನೀನೇ ಹೇಳು. ನಾನೇನೋ ಸುಮ್ಮನೆ ಇದ್ನಿ ಅಂತ ಹೇಳ್ಬಿಟ್ಟು ನಿನ್ನ ಮಂತಕ್ಕೆ ಬಂದು ನಿನ್ ಕೂಗ್ಲಿಕ್ಕಿದ್ರೆ ಓದ್ಸಂದೇಗ ಹೆಂಗೆ ಊರಾಗ ನೋಡ್ತಾರಲ್ಲ, ಏನು ಅನ್ಕನಲ್ಲ. ಅಜಯ್, ಸುಶೀಲಜಯ್, ನನ್ನ ಮಗನ ಬ್ಯಾಟು ಬಾಲ್ ಅಂತ ಕೊಟ್ಬಿಡಜಯ್. ಪಾಪ ಎಲ್ಲ ನಾವು ಹೋಗ್ಲೆ. ನಾನು ಹೇಳ್ತೀನಿ, ಏನೋ ತಪ್ಪು ಆಗೋಗದು ನಮ್ಮ ಕಡೆಯಿಂದ, ಕ್ಷಮಿಸ್ಬಿಡಜಯ್. ಈ ಘಾಟಜಿತಾಗಿಂದ ಹೆಂಗನ ತಪ್ಪಿಸ್ಕೊಂಡು ಹೊಲ್ಟಾಗನತ್ತ. ಯಾಕೆ ಬೇಕು ಸಾಯಂಕಾಲ. ನೋಡ್ಲಾ ಸೀನಪ್ಪ, ನಾನು ಬ್ಯಾಟು ಬಾಲು ಕೊಡ್ತೀನಿ. ಆದ್ರೆ ಇನ್ನೊಂದ್ಸತಿ ನಮ್ಮಂತಾಗ ಆಡಕ್ ಬರ್ಕೊಡ್ತು. ಹೇಳ್ತಾ ಇದ್ನಿ ಇವಾಗೆ. ಬಂದ್ರೆ ಇನ್ನೊಂದ್ಸತಿ ಚೆನ್ನಾಗಿರಲ್ಲ. ನೀವೇ ಕಟ್ಕೊಡ್ಬೇಕು. ಏನೋ ಹೊಡೆದು ಗಿಡ್ದು ಹೋದ್ರೆ ಇದೇ ಲಾಸ್ಟು, ಆಯ್ತಾ? ನಾಳೆ ನಿನ್ನ ಮಗನ ಕಳ್ಸೋಗು. ನಿನ್ನ ಮಗನ ಕೈಗೆ ಕೊಡ್ತೀನಿ. ಇವಾಗ ಆಗಲ್ಲ, ಇವಾಗ ನನಗೆ ಕೆಲ್ಸದಿರೋಷ್ಟು. ಸರಜೆ, ದೊಡ್ಡ ನಮಸ್ಕಾರ, ಬತ್ತೀನಿ. ಬಾಯ್ ಕೃಷ್ಣನೋ, ಬಾಯ್. ಅಜ್ಜ, ನೀನು ಹೊಲ್ತಾಗೆಲ್ಲ ಹೋಟ್ಲಾಗೆಲ್ಲ ನಾ ತಿನ್ಕ ಹೋಗಿ ಊಟ. ನಾನು ರಾತ್ರಿಗೆ ರಾಗಿ ರೊಟ್ಟಿ ಮಾಡಿ ಟೊಮೆಟೊ ಗೊಜ್ಜು ಮಾಡಿರ್ತೀನಿ. ಬರೋಗು, ತಿನ್ನಿಯ ಊಟ. ಸರಿ ಆಯ್ತು ಸುಶೀಲೆ, ನಾನು ಹೊಲ್ತಕ್ ಹೋಗ್ಬಿಟ್ಟು ಬರ್ತೀನಿ. ಕೂಲರ್ ಏನ್ ಮಾಡ್ತಾವ್ರೋ ಹೋಗ್ಬಿಟ್ಟು ಬರ್ತೀನಿ. ನೀನ್ ಮಾಡಿಕ್ಕಿರು ರಾತ್ರಿಕ ಬರ್ತೀನಿ. ಸರಿ. ಬಿದ್ರು ಅಷ್ಟೇ, ಎದ್ರು ಅಷ್ಟೇ. ಅಡಿಗೆ ಮಾಡ್ಬೇಕು ರಾತ್ರಿಗೆ ನಾನು. ಅಯ್ಯಯ್ಯಪ್ಪ, ಏನು ಹುಡ್ಕೊಡಿತದಿ ಮನೆಗಂದ್ರೆ ಮನೆ ಕುತ್ಕೊಂಡಿರಕ್ಕಾಗ್ದು. ಬಟ್ಟೆಗಳೆಲ್ಲ ನೆಂದೋದ್ವಿ ಶಾಕಿಕ. ಈಚ್ ಕಡೆನವ್ರಷ್ಟ ತರಾಮ್ಗ ಕೂತ ನನ್ನ ತಣ್ಣಗೆ ಗಾಳಿ ಬರ್ತದೆ. ಏನಜ್ಜಿ ಈಚ್ ಕುತ್ಕೊಂಡ್ಬಿಟ್ಟಿದ್ದೆ ಹುಡ್ಕ ಮನೆಗ? ಮನೆ ಕೂತಂದಿದ್ರೆ ಬಟ್ಟೆಗಳೆಲ್ಲ ನೆಂದೋದ್ವಿ ಶಾಕಿಗೆ. ಅದಕ್ಕೆ ಅಷ್ಟೊತ್ತ ಊಟ ತಿನ್ನಿ ಇವಾಗ ತಾನೆ, ಹಂಗೆ ಈಚ್ ಕಡೆ ಕೂತನ ಅಂತ ಕೂತಂದಿದ್ನಿ. ಏನಜ್ಜಿ ಸಾರ, ಇವತ್ತು ಭಾನುವಾರ ಫುಲ್ ಬಾಡ್ ಊಟನ? ಏನೇನ್ ಮಾಡವ್ರೆ? ಅಯ್ಯ, ಏನಿಲ್ಲ ಏತಮ್ಮಯ್ಯ. ಅರ್ಧ ಕೆಜಿ ಚಿಕನ್ ತಂದಿದ್ರ, ಅದಕ್ಕೊಂದು ಸ್ವಲ್ಪ ಮುದ್ದೆ ಮಾಡಿ ತಿಂದ್ರಿ. ಖಾಲಿ ಆಗೋಯ್ತು. ಪಾತ್ರೆಗಳು ಕೂಡ ತೊಳ್ದ ಇಕ್ಬಿಟ್ಟವಳು ನಮ್ಮ ಸೊಸಿ. ನೋಡಿ ಅಜ್ಜಿ, ಎಷ್ಟಾಗೋಳ? ಏನು ಅರ್ಧ ಕೆಜಿನೇ ತಂದಿದ್ದಾರ? ಅಲ್ಲ, ನಾನು ಏನು ಕೇಳಿದ್ದು, ಏನು ಸಾರು ಅಂತ ಕೇಳಿದ್ದು. ತಟ್ಟೆಗಳು ತೊಳೆದಿಕ್ಕಿದ್ರ, ಪಾತ್ರೆಗಳು ತೊಳೆದಿಕ್ಕಿದ್ರೆ ಏನನ್ನ ಕೇಳಿದ್ನ ನಾನು? ಓ ಸರಿ ಬಿಡಜ್ಜಿ. ನಾನು ಏನು ಕೇಳಿದ್ ನಿನ್ನ? ಏನು ಸಾರು ಅಂತ ಕೇಳಿದ್ದು. ನಾನೇನು ಬಂದ್ಬಿಡ್ತೀನಿ ಅಂತ ತಿನ್ನಕ್ಕ? ಅಲ್ಲ, ಖಾಲಿ ಅದು ಇದು ಪಾತ್ರೆಗಳು ತೊಳೆದಿಟ್ಟದೆ ಅದು ಇದು ಅಂತೆಲ್ಲ ಹೇಳ್ತೇನೆ ನಿನ್ನಂಕ. ಏನಂದಿದ್ದ ಅಮ್ಮಣ್ಣಿ? ನಾನು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ತಿನ್ನಕ್ಕ.
ನಂಗೆ ಇವಾಗ ಎಷ್ಟ 70 ವರ್ಷ. 70 ವರ್ಷ ಆದ್ರೆ ನಮ್ಮ ಮನೆಗೆ ಊಟ ಇಲ್ಲ ಅಂದ್ರೆ ಒಬ್ರು ಮನೆಗೆ ಹೋಗಲ್ಲ ನಾನು ತಿನ್ನಕ್ಕ. ನನ್ನನ್ನೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ತಿನ್ನಕ್ಕ ಅಂತೀಯ ನೀನು? ಅಯ್ಯೋ ನಾನೇನು ಹೇಳಿದ್ರೆ ಜನ ಹೇಳ್ತಾಳಲ್ಲಪ್ಪ. ಹೌದು ಹುಜ್ಜಿಕ್ಕೆ ಕಿವಿ ಕೇಳಿಸಲ್ಲ. ಫಸ್ಟ್ ನಾನೊಂದು ಮಾತಾಡಿದ್ರೆ ಈ ಅಮ್ಮನೊಂದು ಮಾತಾಡ್ತಾಳೆ. ಅಜ್ಜಿ ನಾನು ಹಂಗಲ್ಲ ಅಂದಿದ್ದು, ನಾನು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ಅಂತ ಹೇಳಿದ್ದು. ಇನ್ನೊಂದ್ಸತಿ ಅಂತಾರದ್ ನೋಡು, ಈ ಕಪಾಳ ಕಿತ್ತಿಗಿಂದ ಬುಟ್ನಂದ್ರೆ ಅಲ್ಲೋಗಿ ಬುದ್ಧಿಡ್ತೀಯ. ಅತ್ತೆ ಏನಾಯ್ತತ್ತೆ? ಯಾಕತ್ತೆ ಹೆಂಗ್ ಕೂಗ್ಲಿಕ್ತಾ ಇದ್ರೆ? ಅಲ್ಲೇ ರಾಧ, ಅವಳ ಫ್ರೆಂಡ್ ಅವಳಲ್ಲ, ನಿನ್ನ ಫ್ರೆಂಡ್ ಲಕ್ಷ್ಮಿ. ಅವಳು ಬಂದಿದ್ದು ಸರಿನಾ ತಪ್ಪ ನೀನೇ ಹೇಳು ನೋಡೋಣ. ಬಂದ್ಲು. ಅಜ್ಜೆ ಸಾರೇನು ಅಂತ ಕೇಳಿದ್ಲ. ನಾನು ಹೇಳಿದ್ನಿ ಅರ್ಧ ಕೆಜಿ ಚಿಕನ್ ತಂದಿತ್ತು, ಸಾರು ಮಾಡಿ ಒಂದು ಸ್ವಲ್ಪ ಮುದ್ದೆ ಮಾಡಿ ತಿಂದು ಪಾತ್ರೆಗಳು ತಟ್ಟೆಗಳೆಲ್ಲ ತೊಳ್ದಾಕದಿ ಅಂತ. ಅದಕ್ಕೆ ಅವಳು ಏನು ಅನ್ಬೇಕಾ? ಅವಳು ನನ್ನನ್ನು ನಮ್ಮ ಮನೆಗೆ ಬಂದ್ಬಿಡ್ತಾಳೆ ತಿನ್ನಕ್ಕ ಅಂತಾಳೆ. ಹೌದೇನ ಲಕ್ಷ್ಮಿ? ಹೌದೇನ? ಹಂಗಂದೇನ ನಮ್ಮ ಅತ್ತಿನೇ? ಇಲ್ಲ ರಾಧಪ್ಪ, ಹಂಗಲ್ಲ ಅಂದಿಲ್ಲ. ನೀನು ನಂಬಿಬಿಡ್ತೀಯಾ? ನಿಮ್ಮ ಅತ್ತೆ ಹೇಳ್ಬಿಟ್ರೆ? ಅಲ್ಲ, ನಿಮ್ಮ ಅತ್ತೆ ಹೇಳಿದ್ಲು ಹಿಂಗೆ ಪಾತ್ರೆಗಳೆಲ್ಲ ತೊಳೆದು ಇಕ್ಬಿಟ್ಟಿದ್ರಿ ಅಂತ. ಅದಕ್ಕೆ ನಾನಿದ್ದಂದು ನಾನು ಕೇಳಿದ್ದೇನಜೆ ಏನ್ ಸಾರು ಅಂತ ಕೇಳಿದ್ದು. ನೀನು ಪಾತ್ರೆಗಳೆಲ್ಲ ತೊಳೆದಿಕ್ಬಿಟ್ಟದೆ, ನಾನೇನು ತಿನ್ನಕ್ ಬಂದ್ಬಿಡ್ತೀನಿ ಅದಕ್ಕ ಅಷ್ಟೆಲ್ಲ ಹೇಳ್ತಾವಳೆ. ಕಿವಿ ಕರೆಕ್ಟಾಗಿ ಕೇಳಿಸ್ದಿರ. ರಾಧಾ ನೀನ್ ಇತ್ತಕ್ಕೆ ಬಾರೆ, ಅವಳ ಜೊತೆಗೆ ಸೇರಿ ಸೇರಿ ನಿನ್ಗಿನ್ ಕೆಟ್ಟಗಿಟ್ಟು ಹೋಗ್ಬಿಟ್ಟಿಯಾ? ಅವಳಿಗೆ ಇವತ್ತು ಗ್ರಾಚಾರ ಬುಡ್ಸಾಕ್ತೀನಿ ನೋಡು. ಅವಾಗಿಂದ ನೋಡ್ತಾ ಇದ್ದೀನಿ ನನ್ನ ಮೇಲೆ ಏನೇನೇನೋ ಹೇಳ್ತಾವಳೆ ನಿಂಕ. ಅತ್ತೆ ಅವಳು ಹೇಳಿದ್ ಲಕ್ಷ್ಮಿ, ನಾನೇ ನಿಮ್ಮ ಮನೆಗೆ ತಿನ್ನಕ್ ಬಂದ್ಬಿಡ್ತೀನಿ, ನೀನ್ ಹಂಗಲ್ಲ ಹೇಳ್ತಾ ಇದ್ದಲ್ಲ ಅಂತ ಅವಳು ಹೇಳಿದ್ದಂತೆ. ವಾ ನಿನ್ನೂ ಹಂಗಂತವಳೆ, ನೀನು ಹೋಗ್ಬಿಡ್ತೀಯ ಅಂತ ಅವ್ರ ಮನೆಗೆ ತಿನ್ನಕ್ಕ? ಅಯ್ಯಯ್ಯೋ ನನ್ನ ಕಣ್ಣು ಕುದ್ಬಿಟ್ಲಲ್ಲಮ್ಮ ಈ ಕಿವಿಡಜ್ಜೆ. ಅಯ್ಯಯ್ಯೋ ನನ್ನ ಕಣ್ಣು ಹೋಯ್ತು. ರಾಧಕ್ಕ ಹೇಳಕ್ಕ ನೀ, ನಾನು ಹಂಗಂದಿಲ್ಲ. ಇಷ್ಟು ಮಾತ್ರಕ್ಕೆ ಹಿಂಗೆ ಹೋಯ್ತವಳೆ ನಿಮ್ಮತ್ತೆ ಹೆಂಗೆ? ಏನೋ ಇನ್ನೊಂದ್ಸತಿ ಅನ್ನ ನನ್ನ ಹೋಯ್ತೀಯಾ? ನನ್ನ ಹೋಯ್ದು ನೀನು ಈ ಏರಿಯಾದಾಗ ಬದುಕ್ತೀಯ ನೀನು ಆಮೇಕ? ಅತ್ತೆ ಸಾಕು ನಿಲ್ಸತ್ತೆ ಜಗಳ, ನಿನಗೆ ಕೇಳಿಸ್ತಾ ಇಲ್ಲ ಅಷ್ಟೇ. ಅವಳು ಅಂದಿದ್ದು ನನ್ನ ಒಯ್ದು ಬಿಟ್ಲು ಅಂತ, ನೀನು ಒಯ್ತೀನಿ ಅಂತ ಅವಳು ಅಂತ ಇಲ್ಲ. ಏಯ್ ನೀತಕ್ ಬಾರೆ ರಾಧ, ನೀನ್ ಇತ್ತಕ್ ಬಾವಳಕ್ಕೆ ಇನ್ನೊಂದು 2 ಬಾರಿಸ್ತೀನಿ ಸರೋತದ ಅವಾಗ. ನಿಂಗೂ ಹೇಳ್ಕೊಡ್ತಾವಳ ಹಂಗೆ ಹೇಳು ಹೇಳು ಅಂತ. ಇನ್ನೊಂದು ಜಾಡ್ಸು ಒದ್ನಂದ್ರೆ ಇಲ್ಲೋದ್ರೆ ಇನ್ನೊಂದು ಏರೇನ ಹೋಗಿ ಬಿದ್ದಿರ್ಬೇಕು ಅವಳು. ಮನಿ ಹೋಗಿ ಕೆಡಿಸ್ತಾಳೆ. ನಿಂಗೆ ಮಾಡಿಸ್ತೀನಿ ಇರು ಕಿವಡಜ್ಜ, ನಿಂಗೆ ಮಾಡಿಸ್ತೀನಿ ಇರು. ನಮ್ಮ ಅತ್ತೆ ಬತ್ತಾಳೆ, ನೀನು ಮೂತ್ಕೊಂಡು ಒದಿತಾಳೆ ಅವಾಗ ಸರೋತದಿ. ಏ ಯಾರನ್ನ ಕರ್ಕೊಂಬರೋಗೆ? ನನ್ನ ಬೈದಿದ್ದಲ್ದಿರ ಇಲ್ಲ ಬಂದ್ಬಿಟ್ಟು ಅತ್ತಿನ ಕರ್ಕೊಂಬತ್ತಾಳ ಅಂತ. ಅತ್ತಿನ ಕರ್ಕೊಂಬರೋಗು ನೋಡ್ಕೊಂತೀನಿ ನಾನು ನಿಮ್ಮ ಅತ್ತೆ ಅಂತ. ಅಲ್ಲ ನಾನು ಹೇಳಿದೊಂದು ಹೆಜ್ಜೆ ಕೇಳ್ಸಂದಿರೋದೊಂದು ಕೇಳಿಸ್ಕೊಂಡಿರೋದೇ ತಪ್ಪ ಕೇಳ್ಸಂಬಿಟ್ಟು ನನ್ನ ಕಣ್ಣು ಊನ್ ಮಾಡಿಕೊಳ್ಳಲ್ಲ. ನಮ್ಮ ಅತ್ತಿನ ಕರ್ಕೊಂಬಂದ್ಬಿಟ್ಟು ಕಿವಿ ಊನಾಗಿರೋದಲ್ಲ, ಕಣ್ಣು ಕೂಡ ಊನ್ ಮಾಡ್ಸಾಕ್ತೀನಿ.